ಹಾಯ್ ಫ್ರೆಂಡ್, ನಮಸ್ತೆ. ನಾನು ಅಮರ್ಲೆಸ್ ಲಿಲ್ಲಿದು ಬಲ್ಬ್ಸ್ಗಳನ್ನು ತೆಗಿತಾ ಇದ್ದೀನಿ. ಒಂದಿಷ್ಟು ಆರ್ಡ್ರ್ ಇದ್ವು, ಆಮೇಲೆ ಒಂದಿಷ್ಟು ಇವಾಗ ಸಮಯ ಬಂದಿದೆ. ನನ್ನ ಹತ್ರ ಫ್ಲವರ್ಸ್ ಅರಳ್ತಾ ಇದ್ದಾವೆ. ಬರೀ ತೋರಿಸ್ತೀನಿ ಪೂರ್ತಿ ವಿಡಿಯೋ. ಇದರಿಂದ 7 ಬಲ್ಬ್ಸ್ ಆರ್ಡ್ರ್ ಇದಾವ. ಇಷ್ಟು ಕಳ್ಸೋಣ ಅಂತ ಹೇಳಿದ್ದೀನಿ. ಸೊ ನೋಡ್ರಿ, ಒಂದೊಂದೇ ಬಲ್ಬ್ಸು. ಸೊ ಟೋಟಲ್ ಎಷ್ಟು ಬಲ್ಬ್ಸ್ ಇದಾವ ಅಂತ ನೋಡಿ ತೆಗಿತೀನಿ. ಇನ್ನು ಸೀಸನ್ ಇದರಲ್ಲಿನೇ ಆಯ್ತು. ಇವಾಗ ಇಟ್ಟಲ್ಲಿನೇ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಅಮರ್ಲೆಸ್ ಲಿಲ್ಲಿ ಇವೆಲ್ಲ ಒಂದು ಪಾಟಲ್ಲಿ ಸುಮಾರು ಬೆಳೆದ್ ಬಿಟ್ಟಾವ. ಹಿಂಗಾಗಿ ಏನಾಗೈತೆ, ಇದು ಪಾಟ್ ಫುಲ್ ಗಟ್ಟಿ ಆಗ್ಬಿಟ್ಟದ ನೋಡ್ರಿ. ಸೊ ಎಷ್ಟಿದಾವ ಅಂತ ತೋರಿಸ್ತೀನಿ. ಒಂದು ಪಾಟಲ್ಲಿ 1 2 3 4 ಇದ್ರೊಳಗೆ 2 ಇದಾವ. 5 6 ಇಲ್ಲೊಂದಿದೆ. 6 7 8 9 10 11 12 13 14 15 16 17 18. ಸೊ ಒಂದು ಪಾಟಲ್ಲಿ ಇಷ್ಟೊಂದು ಬಲ್ಬ್ಸ್ ಇದಾವ. ಪಾಟಿಗೆ ಒಂದೊಂದೇ ಹಾಕಿದ್ರೆ ಸಾಕು. ಇವು ಜಾಸ್ತಿ ಏನು ಹಾಕೋದ್ ಬೇಡ. ಸೊ ನಾನು ಇದು ಇನ್ನೊಂದ್ರಲ್ಲಿ ಇದೆಲ್ಲ, ಅದನ್ನು ಕೂಡ ತೆಗಿತೀನಿ ಈಗ. ಇದು ಪಾಟ್ ನಾನು ರಿಪೋರ್ಟ್ ಮಾಡೋ 1-2 ವರ್ಷ ಆಯ್ತು ಅನ್ಕೋತೀನಿ. ಸೊ ಇದೊಂದು ಸ್ವಲ್ಪ ದಿವಸಕ್ಕೆ ಪಾಟೇ ಹೊಡೆದ್ ಬಿಡ್ತಾವ ನನ್ ಬಿಟ್ರೆ. ಅದಕ್ಕೆ ಈ ಸರಿ ತೆಗಿಯೋಣ ಅಂತಿದ್ದೀನಿ. ಆಯ್ತು, ಇನ್ನ ಬಲ್ಬ್ಸ್ ಇಂದ ಫ್ಲವರ್ಸ್ ಸ್ಟಾರ್ಟ್ ಆದ್ ಬಂದ್ರೆ ಮತ್ತೆ ತೆಗಿಯಕ್ ಆಗಲ್ಲ. ಸೊ ಇದ್ರಾಗಂತೂ ಜಾಸ್ತಿ ಆಗ್ಬಿಟ್ಟವ. ಸೊ ಫಸ್ಟ್ ಮಣ್ಣೆಲ್ಲ ತಕೊಂಡ್ಬಿಡ್ತೀನಿ. ಇದ್ರಾಗ ಮಣ್ಣೆ ಇಲ್ಲ ನೋಡ್ರಿ, ಇದಿಷ್ಟು ಬರೀ ಗಡ್ಡೆಗಳೇ ಇದಾವ. ಅಬ್ಬಾ, ಸೈಜು ಬರ್ತಾನಿಲ್ಲ. ಅಷ್ಟೊಂದ್ರೊಳಗೊಂದು ತಕೊಂಡ. ಆಹಾ, ಸೈಜ್ ನೋಡ್ರಿ ಇದು ಬಲ್ಬ್ಸ್ ಇಂದ. ಸ್ವಲ್ಪ ಜಾಗ ಇದ್ರೆ ಫಾಸ್ಟ್ ಆಗಿ ಬೆಳಿತಾವ. ಸೊ ಹಿಂಗ್ ನಾವು ತೆಗಿಲಿಲ್ಲ, ಹಿಂಗೆ ಇಟ್ವಿ ಅಂತಂದ್ರೆ ಗಡ್ಡಿ ಬೆಳೆಯಕ್ಕೂ ಸ್ವಲ್ಪ ಅದಕ್ಕೆ ತ್ರಾಸ ಆಗತ್ತೆ ನೋಡ್ರಿ. ಈ ತರ ಜಾಗ ಸಿಕ್ಕಿದ್ರೆ ಚೆನ್ನಾಗಿ ಬೆಳಿತಾವ ಇದನ್ನ. ಹಂಗಾಗಿ ಇಯರ್ ನೀವು ತೆಗೆದು ಸಪ್ರೇಟ್ ಮಾಡ್ಕೋಬೇಕು. ಆಕ್ಚುಲಿ ನನ್ ಪಾಟ್ ಇಲ್ಲ ಅಂತ ಹೇಳಿ ಮಾಡ್ಕೊಂಡೇ ಇಲ್ಲ. ನನ್ನ ಹತ್ರ ಫಸ್ಟ್ ಒಂದ್ 2 ಇದ್ವು. ಸೊ ಇತ್ತೀಚೆಗಂತೂ ಭಾಳ ಆಗ್ಬಿಟ್ಟಾವ ಇದು. ಸೊ ಮೇಲ್ಗಡೆ ಏನ್ ಬಂದಿದ್ವಲ್ಲ, ಅವಕ್ ಮರಿಗಳು ನೋಡ್ರಿ ಇಲ್ಲಿ ಯಾವ ತರ ಬರ್ತಾವಂತ. ಸೊ ಇವ ಬೆಳಿಲಕ್ ಜಾಗ ಇದ್ರೆ ದಪ್ಪ ಆಗ್ತಾವ. ಇಲ್ಲ ಅಂದ್ರೆ ನೋಡ್ರಿ ಅಲ್ಲೇ ಇವೆಲ್ಲ ಮರಿಗಳು ನೋಡ್ರಿ. ಇದ್ರದ್ದೆಲ್ಲ ಮರಿಗಳು. ನೋಡ್ರಿ ಇದೆಲ್ಲ ಮರಿಗಳು. ಇದ್ರ ಮರಿಗಳು ನೋಡ್ರಿ ಎಷ್ಟು ಚೆನ್ನಾಗಿ ಬೆಳೆದಾವ ಇಲ್ಲಿ. ಇದನ್ನ ಹಿಂಗೆ ಪಾಟಿಗೆ ಇಟ್ಕೋತೀನಿ ಸುತ್ತ. ಯಾಕಂದ್ರೆ ಜಾಸ್ತಿ ಮರಿಗಳಿದಾವ, ಸುಮಾರು ಒಂದ್ 20 ಮೇಲಿದ. ಸಣ್ಣ ಇಟ್ಕೊಂಡು ಇದನ್ನ ಹಂಗೆ ಪಾಟಿಗೆ ಹಾಕೋತೀನಿ ನಾನು. ಇನ್ನು ಅದ್ರ ಜೊತೆಗೆ ಈ ಫುಟ್ಬಾಲ್ ಲಿಲ್ಲಿನೂ ಅಷ್ಟೇ. ಇವಾಗ ಸೀಸನ್ ಮೇ ಫ್ಲವರ್ ಅಂತ ಹೇಳಿ ಇವಾಗ ಏನ್ ಬರ್ತಾವಲ್ಲ ಅವು ಇದೆ. ಇವಾಗ ಫುಲ್ ಸೀಸನ್ ಇದು ಅಷ್ಟೇ. ಎಲೆಗಳೇನಿಲ್ಲ ಅದ್ರಲ್ಲಿ, ಬಟ್ ಹೂವುಗಳೇನು ಬರ್ತಾವಲ್ಲ, ಡೈರೆಕ್ಟ್ ಹೂವು ಬರ್ತಾವ, ಆಮೇಲೆ ಎಲೆ ಬರ್ತಾವ. ಮೊನ್ನೆ ಒಂದು ವಿಡಿಯೋನ ನಿಮ್ಗೆ ಹೇಳಿದ್ದೆ ನಾನು. ಸೊ ನೋಡ್ರಿ ಹೆಂಗ್ ಬಂದು ಒಳಗಿಂದ ಮಶ್ರೂಮ್ ಮುತ್ತು ಬಂದಂಗ ಬಂದಾವ ನೋಡು.
ಇಲ್ಲ ನೋಡ್ರಿ ಇದ್ರಾಗೂ ಅಷ್ಟೇ ಎರಡೇ ಗಡ್ಡೆ ಇಟ್ಟಿದ್ದೆ ನಾನು. ನೋಡ್ರಿ ಎಷ್ಟು ಗಡ್ಡೆಗಳು ಬಂದಾವ ಅಂತ. ಇದು ಗಡ್ಡೆ ಮೇಲೆ ಗಡ್ಡೆ ಬೆಳೆದ ನೋಡ್ರಿ. ಇವು ಫುಟ್ಬಾಲ್ ಲಿಲ್ಲಿ. ಸೊ ಇದು ಫುಟ್ಬಾಲ್ ಲಿಲ್ಲಿ. ಇವು ಸೊ ಇಷ್ಟು ನಾನು ಸಪ್ರೇಟ್ ಮಾಡ್ತೀನಿ. ಇನ್ನೊಂದು ಬಾಟಲ್ ಅದೇ ನಂದು ಫುಟ್ಬಾಲ್ ಲಿಲ್ಲಿ. ಸೊ ಅದು ಇದು ತೆಗಿತೀನಿ. ಆಕ್ಚುಲಿ ಇವು ಸೇಲಿಗೆ ಇದಾವ, ಯಾರಿಗಾನ ಬೇಕಂದ್ರೆ ತಗೋಬಹುದು. ಇದು ಮತ್ತೆ ಅಮರ್ಲೆಸ್ ಲಿಲ್ಲಿ ಎಲ್ಲಾನು ನಾನು ಸೇಲ್ ಮಾಡಕತ್ತೀನಿ. ಈಗ ನನಗೆ 7 ಆರ್ಡರ್ ಇದಾವೆ, 7 ಕಳಿಸ್ತೀನಿ. ಇದ್ರದ್ದು ಆರ್ಡರ್ ಅದ, ಇದ್ರದ್ದಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇಲ್ಲಿ ನೋಡ್ರಿ ಫ್ಲವರ್. ಈ ಅಮರ್ಲೆಸ್ ಲಿಲ್ಲಿ ಒಳಗೆ ನನ್ನ ಕಡೆ ಫ್ಲವರ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇದು ಅಂತೂ ಸ್ಪ್ರೆಂಡ್ ಆಗಿ ಹೋಗ್ಬಿಡ್ತು ತಿರುಗಿ. ಸೊ ಇದು ನೋಡ್ರಿ, ಇದು 2-3 ದಿವಸದಿಂದ ಹಂಗೆ ಅರಳ್ತಾ ಇತ್ತು. ಇದು ಫ್ಲವರ್ 3 ದಿವಸ 4 ದಿವಸ ಇರುತ್ತೆ. ಇದು ಮಗು ಒಂದು ಸ್ಟಿಕ್ಕಲ್ಲಿ ನಿಮ್ಗೆ 4 ಬರ್ತವೆ, ಇಲ್ಲ 3 ಬರ್ತವೆ. 3 ಬಂದರೆ ಅದು ದೇಸಿ, 4 ಬಂದರೆ ಅದು ಹೈಬ್ರಿಡ್. ಸೊ ಈ ಥರ ಈ ಬಲ್ಬ್ಗಳಿಂದ ಸೈಡಿಂದ ನೋಡ್ರಿ ಈ ಥರ ಒಂದೊಂದೇ ಈ ಥರ ಫ್ಲವರ್ ಸ್ಟಿಕ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರಾಗ ಒಂದು ಬಂದದ್ದು ನೋಡ್ರಿ, ಇದೊಂದು ವೆರೈಟಿ ಬೇರೆ. ಆಮೇಲೆ ಇಲ್ಲೊಂದಿದೆ ನೋಡ್ರಿ, ಇದರಲ್ಲೂ ಒಂದಿದೆ. ಸೊ ಇದು ಹೈಬ್ರಿಡು. ಸೊ ಇಲ್ಲಿನ ಸಣ್ಣ ಪುಟ್ಟ ಅಲ್ಲಿ ಬರ್ತಾ ಇದ್ದಾವೆ ನನ್ನ ಬಳಿ. ಇಲ್ಲೇ ನೋಡ್ರಿ ಒಂದೇ ಸತಿ 3 ಸ್ಟಿಕ್ ಬಂದಿದೆ. ಇಲ್ಲಿ ಇದ್ರದ್ದು ಇದರಲ್ಲಿ 2 ಬಂದಿದ್ದಾವೆ ನೋಡ್ರಿ. 2, ಇದು ಒಂದು 3. ಸೊ ಎಷ್ಟು ಗಡ್ಡೆ ಇರ್ತಾವೆ ಒಳಗಡೆ ಅಷ್ಟರಿಂದನೂ ಕೂಡ ಹಿಂಗೆ ಒಂದೊಂದು ಸ್ಟಿಕ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇನ್ನೇನು ಎಲ್ಲ ಗಿಡದ ಬಲ್ಬ್ಸಲ್ಲೂ ಅಷ್ಟೇ ಒಂದೊಂದೊಂದು ಸ್ಟಿಕ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ನೋಡ್ರಿ. ಸೊ ಇದು ಫ್ಲವರ್ದು ಒಂದು 2-3 ಕಲರ್ ವೆರೈಟಿ ಹತ್ರ ಐತೆ ಅಷ್ಟೇ.